ಶರಣ್ಯ ಶೆಟ್ಟಿ ಮೇಡಮ್ ಅವರು ವೇದಿಕೆಗೆ ಬರ್ತಾ ಇತ್ತು. ಅವೆಲ್ಲರೂ ಜೋರಾದ ಚಪ್ಪಳೆಯೊಂದಿಗೆ ಅವರಿಗೆ ವೇದಿಕೆಗೆ ಸ್ವಾಗತಿಸೋಣ. ನಮಸ್ಕಾರ ರೀ ಯಾದಗಿರಿ ಮಂದಿ ಎಲ್ಲ ಹೇಗಿದ್ರು? ಹಲೋ ಅದಿರೇನು? ಇಲ್ಲಿ ಗಾಂಧಿ ಕ್ಲಾಸ್ ಅಲ್ಲಿ ಒಂದಿಷ್ಟು ಕೂತಿದ್ದೀರಾ, ಅಲ್ಲಿ ಬಾಲ್ಕನಿಲಿ ಒಂದಿಷ್ಟು ಮಂದಿ ಕೂತಿದ್ದೀರಾ. ನಮಸ್ಕಾರ. ಬಹಳ ಖುಷಿ ಆಯ್ತು ನೋಡ್ರಿ ನಿಮ್ನೆಲ್ಲ ನೋಡಿ. ಸೊ ತುಂಬಾ ಖುಷಿ ಆಯ್ತು. ಮೊದಲನೇ ಬಾರಿಗೆ ನಾನು ಯಾದಗಿರಿಗೆ ಬರ್ತಾ ಇರೋದು. ಅದಕ್ಕಿಂತ ಮುಂಚೆ ಇರೋ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ. ಆ್ಯಂಡ್ ಪ್ರೇಮ ಮ್ಯಾಮ್ ನಮ್ಮ ಒಂದು ಕಲಾವಿದ ಆಗಬೇಕು ಅಂತ ಅಂದ್ಕೊಂಡಿದ್ದಾಗಿಂದನೂ ನೀವು ನನ್ನ ಇನ್ಸ್ಪಿರೇಷನ್. ಸೊ ನಿಮ್ಮ ಜೊತೆ ಈ ಸ್ಟೇಜ್ ಹಂಚ್ಕೊಂಡಿರೋದು ಖುಷಿ ಆಯಿತು ಮ್ಯಾಮ್. ಆ್ಯಂಡ್ ಮೊದಲನೇ ಸಲ ಇಲ್ಲಿಗೆ ನಾನು ಬರ್ತಾ ಇರೋದು. ಎಲ್ಲ ಕಡೆ ಉತ್ತರ ಕರ್ನಾಟಕಕ್ಕೆ ಹೋಗಿದ್ದೆ, ಆದರೆ ಯಾದಗಿರಿ ಒಂದು ಮಿಸ್ ಆಗಿತ್ತು. ಸೊ ಅದೊಂದು ಭಾಳ ಬೇಜಾರಿತ್ತು. ಸೊ ಮಹಾರಾಜ್ ಸರ್ ಹೇಳಿದಾಗ ಎಸ್ ಯಾದಗಿರಿ ಅಂತ ಬಂದಿದ್ದು. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಮೆಸೇಜ್ ಬರ್ತಿತ್ತು, ನೀವು ಯಾಕೆ ನಿಮ್ಮ ಊರಿಗೆ ಬರಲ್ಲ ಅಂತ. ಸೊ ಇವತ್ತು ಬಂದಿದ್ದೀನಿ. ಆ್ಯಂಡ್ ಕೃಷ್ಣಂ ಪ್ರಣಯ ಸಖಿ ಆಲ್ಮೋಸ್ಟ್ 22 ಸೆಂಟ್ರಲ್ಲಿ ಈಗಿನ ಒಂದು ಟೈಮಲ್ಲಿ 100 ಡೇಸ್ ಓಡಿತ್ತು. ಸೊ ಕಾಡದೆಯೇ ಹೇಗಿರಲಿ ಅಂತ ಹೇಳಿ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಅದರಲ್ಲೂ 70% ಉತ್ತರ ಕರ್ನಾಟಕದಲ್ಲಿ ಹೌಸ್ಫುಲ್ ಆದಂಥ ಸಿನಿಮಾ ಕೃಷ್ಣಂ ಪ್ರಣಯ ಸಖಿ. ಸೊ ಕಲಾವಿದರಿಗೆ ಪ್ರೋತ್ಸಾಹ ಹೇಗೆ ಕೊಡಬೇಕು ಅನ್ನೋದು ನಿಮ್ಮನ್ನು ನೋಡಿ ಕಲ್ತ್ಕೋಬೇಕು. ನಿಜವಾಗ್ಲೂ ಅದು ಸತ್ಯ ಅವ್ರೇನು ಹೇಳಿದ್ರು. ಯಾಕಂದರೆ ನಿನ್ನೆ ಬಂದೆ ನಾನಿಲ್ಲಿ ಶೇಂಗಾ ಹೋಳಿಗೆ ತಿಂದೆ, ಹಾಗೆ ಜೋಳದ ರೊಟ್ಟಿ ಮತ್ತು ಎಣ್ಗಾಯಿ ಪಲ್ಯ ತಿಂದೆ. ಸೊ ಎಲ್ಲ ಟ್ರೈ ಮಾಡಿದೆ. ತುಂಬ ಖುಷಿ ಆಯಿತು. ನೀವು ಕೊಟ್ಟಂಥ ಪ್ರೀತಿ ಹಾಗೆ ಈ ಪ್ರೋತ್ಸಾಹ ಯಾವತ್ತೂ ಮರೆಯಲ್ಲ. ಯಾಕಂದರೆ ಯಾವತ್ತೇ ಉತ್ತರ ಕರ್ನಾಟಕಕ್ಕೆ ಬಂದರೂ ಅದೊಂದು ಅಮೇಝಿಂಗ್ ಮೆಮೊರಿ ಆಗಿರುತ್ತೆ. ಲೈಫ್ ಲಾಂಗ್ ಅದನ್ನು ನೆನೆಸ್ಕೋಬೇಕು, ಆ ಥರ ಇರುತ್ತೆ. ಸೊ ಮಕ್ಕಳಿಂದ ಹಿಡಿದು ಎಲ್ಲರೂ ಕೆಲಸ ಬಿಟ್ಟು ಇಷ್ಟು ಜನ ನಮ್ಮನ್ನು ನೋಡೋದಕ್ಕೆ ಇಲ್ಲಿಗೆ ಬಂದಿದ್ದೀರಂದರೆ ಅದಕ್ಕಿಂತ ದೊಡ್ಡದು ಇನ್ನೇನೂ ಇಲ್ಲ. ಈ ಪ್ರೀತಿಗೆ ಯಾವತ್ತಿದ್ರೂ ಚಿರುನುಡಿ. ಆ್ಯಂಡ್ ಈ ಥರದೊಂದು ಸ್ಟೇಜ್ ಮೇಲೆ ಕರ್ಕೊಂಡ್ಬಂದಿದ್ದಕ್ಕೆ ಮಹಾರಾಜ್ ಸರ್ ಆ್ಯಂಡ್ ರಾಜಸೂರ್ಯ ಸರ್, ಥ್ಯಾಂಕ್ ಯು ಸೋ ಮಚ್. ಮಹಾರಾಜ್ ಸರ್ಗಂತೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟು ಅಮೇಝಿಂಗ್ ಪ್ರೋಗ್ರಾಮ್ ಮಾಡಿದ್ದೀರಾ, ನಮ್ಮನ್ನ ಬೆಂಗಳೂರಿಂದ ಕಳಿಸಿದ್ದೀರಾ. ನಾವು ಬಂದಿರೋದಲ್ಲ, ಈ ಪ್ರೋಗ್ರಾಮ್ಗೆ ನಾನು ಬಂದಿರೋದು ಅದು ನನ್ನ ಪುಣ್ಯ ಅಂತ ಹೇಳ್ತೀನಿ. ಸೊ ಅಷ್ಟು ಖುಷಿ ಇದೆ ಯಾರಿಗೂ ನೋಡಿ. ಸೊ ಕೊನೆಯದಾಗಿ ಒಂದು ಸ್ಮಾಲ್ ಇದು, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಥ್ಯಾಂಕ್ ಯು ಎಲ್ರಿಗೂ. ಎಲ್ಲರೂ ಖುಷಿಯಾಗಿರಿ, ಆರಾಮಾಗಿರಿ. ಹೀಗೆ ನಮಗೆ ಪ್ರೀತಿ ಕೊಡ್ತಾ ಇರಿ.